ನೋಡ್ರಿ, ಗ್ರಂಥಿಗಳಂತ ಬಂದಾಗ ಟೋಟಲ್ ಆಗಿ ನಾವು ಎರಡು ಪ್ರಕಾರ ಮಾಡ್ತೀವಿ. ಎಂಡೋಕ್ರೈನ್ ಅಂತ ಮತ್ತು ಎಕ್ಸೋಕ್ರೈನ್ ಅಂತ ಹೇಳಿ. ಎಂಡೋಕ್ರೈನ್ ಅಂತ ಹೇಳಿದ್ರೆ ಇನ್ಸೈಡ್ ಇರೋದು, ಎಕ್ಸೋಕ್ರೈನ್ ಅಂತ ಹೇಳಿದ್ರೆ ಔಟ್ಸೈಡ್ ಇರೋದು. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವು ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವ. ತುಂಬಾ ಇಂಪಾರ್ಟೆಂಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳು. ಹಾರ್ಮೋನ್ಸ್ ಗಳನ್ನ ನಮ್ಮ ಬಾಡಿ ಒಳಗಡೆ ಏನ್ ಹಾರ್ಮೋನ್ಸ್ ಗಳು ಬರ್ತಾವಲ್ಲ, ಅವು ಹಾರ್ಮೋನ್ಸ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಸೊ ಈಗ ಹೆಂಗಂತಂದ ಹೇಳಿದ್ರೆ, ಈಗ ಬೆಂಕಿ ಹತ್ತಿರ್ತೈತೆ, ಅದಕ್ಕೆ ನಾವು ಹೋಗ್ಬಿಟ್ಟು ಪೆಟ್ರೋಲ್ ಸೀಮೆಯನ್ನ ಸುರುತ್ತೀವಲ್ಲ, ಅವಾಗ ಜೋರಾಗಿ ಹತ್ತುತ್ತೆ. ಸೇಮ್ ಅದೇ ತರ ನಮ್ಮದು ಬಾಡಿ ಗ್ರೋತ್ ಆಗ್ತಿರುತ್ತೆ. ನಮ್ಮ ಬಾಡಿ ಗ್ರೋತ್ ಅನ್ನ ಏನಂತಂದ ಹೇಳಿದ್ರೆ ಪ್ರಚೋದಿಸುವಂತಹ ಒಂದು ಏನಂತಂದ ಹೇಳಿದ್ರೆ ರಾಸಾಯನಿಕಗಳನ್ನ ನಾವು ಹಾರ್ಮೋನ್ಸ್ ಗಳಂತ ಕರಿತೀವಿ. ಇವುಗಳನ್ನ ಬ್ಲಡ್ ಸ್ಟ್ರೀಮ್ ಒಳಗಡೆ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಬಿಡುಗಡೆ ಮಾಡ್ತಾವ. ಇವ್ ಏನೇನ್ ಕಂಟ್ರೋಲ್ ಮಾಡ್ತಾವ? ನಮ್ ಬಾಡಿ ಗ್ರೋತ್ ಅನ್ನ ಕಂಟ್ರೋಲ್ ಮಾಡ್ತಾವ. ಇವೇನ್ ಮಾಡ್ತಾವ ಅಂತಂದ ಹೇಳಿ, ಸೊ ಬಾಡಿ ಗ್ರೋತ್ ಅನ್ನ ಕಂಟ್ರೋಲ್ ಮಾಡ್ತಾವ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಮೋನ್ಸ್ ಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ನಮ್ ಬಾಡಿ ಗ್ರೋತ್ ಅನ್ನ ಕಂಟ್ರೋಲ್ ಮಾಡ್ತಾವ. ಆಮೇಲೆ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ರೆಸ್ಪಿರೇಷನ್ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ಎಲ್ಲಾ ತರದ ನಮ್ ಬಾಡಿ ಒಳಗಡೆ ಕ್ರಿಯೆಗಳು ಬರ್ತಾವಲ್ಲ, ಎಲ್ಲಾ ಕ್ರಿಯೆಗಳನ್ನ ಏನ್ ಮಾಡ್ತಾವ ಇವು ಕಂಟ್ರೋಲ್ ಮಾಡ್ತಾವ. ಆಮೇಲೆ ನಮ್ ಮೂಡು, ಇವಾಗ ನಾನು ತುಂಬಾ ಸಿಟ್ಟಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅದು ಒಂದ್ ಮೂಡು. ನಾನು ತುಂಬಾ ಖುಷಿಯಾಗಿ ನಗ್ತಾ ಇದ್ದೀನಿ, ಅದೊಂದ್ ಮೂಡು. ನಾನು ಅಳ್ತಾ ಇದ್ದೀನಿ, ನನ್ ಫೇಲ್ಯೂರ್ಸ್ ಆಗಿದೆ, ಲವ್ ಫೇಲ್ಯೂರ್ಸ್, ಅದು ಒಂದ್ ಮೂಡು. ಸೊ ಈ ತರ ಏನಂತಂದ ಹೇಳಿದ್ರೆ, ಸೊ ಮೂಡ್ ಗಳನ್ನ ಕಂಟ್ರೋಲ್ ಮಾಡೋ ಏನಂತಂದ ಹೇಳಿದ್ರೆ ಇದು ಒಂಥರ ಮಾಸ್ಟರ್ಸ್ ಗಳನ್ನ ಏನಂತ ಕರಿತೀವಿ, ಇದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವ. ಯಾವ ಹಾರ್ಮೋನ್ ಗಳು ಬಿಡುಗಡೆ ಆಗ್ತಾವ ಆ ತರ ನಮ್ದು ಏನಂತ ಹೇಳಿದ್ರೆ ಬಾಡಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ರೀಪ್ರೊಡಕ್ಷನ್ ಸಿಸ್ಟಮ್ ಏನ್ ಮಾಡ್ತಾವ ಅಂದ್ರೆ ಕಂಟ್ರೋಲ್ ಮಾಡ್ತಾವ. ಸೊ ಟೆಸ್ಟೋಸ್ಟಿರೋನ್ ಅಲ್ಲಿ ಸ್ಪರ್ಮ್ಸ್ ಬಿಡುಗಡೆ ಆಗುತ್ತೆ, ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಆಮೇಲೆ ಸ್ಪರ್ಮ್ಸ್ ಗಳು ಬಿಡುಗಡೆ ಆಗ್ತಾವ. ಸೊ ಲೇಡೀಸ್ ಅಲ್ಲಿ ಏನಂತಂದ ಹೇಳಿದ್ರೆ ಎಗ್ಸ್ ಬಿಡುಗಡೆ ಆಗ್ತಾವ. ಸ್ಪರ್ಮ್ ಎಗ್ ಕೂಡಿದ್ರೆ ಏನಾಗುತ್ತೆ ಅಂದ್ರೆ ಜೈಗೋಟ್ ಫಾರ್ಮೇಶನ್ ಆಗುತ್ತೆ. ಅವಾಗ ಮಗು ಬೆಳವಣಿಗೆ ಆಗುತ್ತೆ, ಭ್ರೂಣ ಅಂತಂದ್ ಹೇಳ್ತೀವಿ. ಸೊ ಇದು ಬೇಡ. ಸೊ ಇಷ್ಟನ್ನ ನೆನ್ಪಿಟ್ಕೊಡ್ರಿ. ಸೊ ಇವು ಎಂಡೋಕ್ರೈನ್ ಗ್ಲ್ಯಾಂಡ್ ಗ್ರಂಥಿ ಇದು ಕೆಲಸಗಳು. ಆಮೇಲೆ ನೆಕ್ಸ್ಟ್ ಅದಾದ ನಂತರ ಯಾವ್ಯಾವ ಗ್ಲ್ಯಾಂಡ್ಸ್ ಗಳು ಬರ್ತವೆ ಎಂಡೋಕ್ರೈನ್ ಗೆ? ಸೊ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಬರುತ್ತೆ, ಅಡ್ರಿನಲ್ ಗ್ರಂಥಿ. ಆಮೇಲೆ ಪಿಟ್ಯುಟರಿ ಗ್ರಂಥಿ, ಹೈಪೋಥಲಾಮಸ್ ಅಂತ ಬರುತ್ತೆ, ಥೈರಾಯ್ಡ್ ಬರುತ್ತೆ, ಪೀನಿಯಲ್ ಗ್ಲ್ಯಾಂಡ್ ಅಂತ ಬರುತ್ತೆ, ಪ್ಯಾಂಕ್ರಿಯಾಸ್ ಬರುತ್ತೆ, ಕಿಡ್ನಿ ಬರುತ್ತೆ, ಓವರೀಸ್, ಟೆಸ್ಟಿಸ್, ಇವೆಲ್ಲ ಏನಂತಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳ ಬರ್ತಾವ. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಬರ್ತಾವೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಏನು ಇದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್? ನಮ್ ಬಾಡಿ ಹೊರಗಡೆ ಇರ್ತವೆ. ಸೊ ಇದೇ ಒಳಗಡೆ ಇದ್ ನಮ್ ಬಾಡಿ. ಸೊ ಈ ತರ ಹಿಂಗ್ ಜಠರ ಇರುತ್ತಲ್ಲ, ಇವು ಒಳಗಡೆ ಇದು. ಸೊ ನೀನ್ ನಮ್ ಬಾಡಿ ಹೊರಗಡೆ ಇರ್ತಾವಲ್ಲ, ಅವುಗಳನ್ನ ನಾವೇನಂತಕ್ಕಂತೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ಚರ್ಮದ ಮೇಲೆ ಸಣ್ಣ 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 ರಂಧ್ರಗಳಿರ್ತಾವ, ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ನಮ್ದು ಬೆವರು ಬರುತ್ತಲ್ಲ, ನಾವು ತುಂಬಾ ಓಡಿದ್ರೆ ಬೆವರು ಬರುತ್ತಲ್ಲ, ಸ್ವೆಟ್ ಗ್ಲ್ಯಾಂಡ್ಸ್. ನೆಕ್ಸ್ಟ್ ಸಲೈವಾ ಗ್ಲ್ಯಾಂಡ್ಸ್. ಈಗ ನೋಡ್ರಿ, ನಾ ಬಾಯಿ ತೆಗೆದ ತಕ್ಷಣ ಇವಾಗ ಏನಂತಂದ ಹೇಳಿದ್ರೆ, ಓ ಚಿಕನ್ ಊಟ ಸಖತ್ ಆಗೈತೆ, ಸೊ ಸಖತ್ತಾಗಿ ಮುಂದ್ ಮಾಡಿಟ್ಟವ್ರ. ಆಮೇಲೆ ಹುಣಸೆ ಹಣ್ಣು, ನಿಂಬೆ ಹಣ್ಣು ಅಂದ ತಕ್ಷಣ ಬಾಯಲ್ಲಿ ನೀರ್ ಬಂತ ನೋಡ್ರಿ, ಸಲೈವಾ ಅಂತಂದ ಹೇಳ್ತೀವಿ. ಅವು ಸಲೈವರಿ ಗ್ಲ್ಯಾಂಡ್ಸ್ ಇಂದ ಬಿಡುಗಡೆ ಆಗುತ್ತೆ. ಟಿಯರ್ಸ್, ಸಿಕ್ಕಾಬಡೆ ಬೈದ್ ಬಿಡ್ರಿ, ಇಲ್ಲ ಅಂತಂದ ಹೇಳಿ ಲವ್ ಫೇಲ್ಯೂರ್ ಆದಾಗ ತನ್ನ ಕಣ್ಣೀರ್ ಬರ್ತಾ ಇರ್ತಾವ. ಹ್ಮ್ ಪೇನ್ ಆದಾಗ. ಸೊ ಅದೇನಂತಂದ ಹೇಳಿದ್ರೆ ಟಿಯರ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಅಲ್ಲಿ ಟಿಯರ್ ಗ್ಲ್ಯಾಂಡ್ ಬರುತ್ತೆ. ಸೊ ಇವ್ರ ಕೆಲಸ ಏನಂತಂದ ಹೇಳಿದ್ರೆ ಬಾಡಿ ಟೆಂಪರೇಚರ್ ಅನ್ನ, ನಮ್ ಬಾಡಿ ಟೆಂಪರೇಚರ್ ಎಷ್ಟಿದೆ 37 ಡಿಗ್ರಿ ಸೆಲ್ಸಿಯಸ್ ಐತಾ. ಸೊ ಆ 37 ಡಿಗ್ರಿ ಸೆಲ್ಸಿಯಸ್ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ತಾವ. ನೆನ್ಪಿಟ್ಕೊಡ್ರಿ, ಎಲ್ಲದಕ್ಕೂ ಒಂದೊಂದು ಹೇಳ್ಕೊಂತ ಹೋಗಲ್ಲ, ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟೇ. ಸೊ ಅದಾದ ನಂತರ ನಮ್ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ತಾವ. ಚರ್ಮದ ಬೆವರು ಬಂದು ಚರ್ಮವನ್ನ ಪ್ರೊಟೆಕ್ಟ್ ಮಾಡುತ್ತಾ, ನೀರ್ ಬಂದು ಕಣ್ಣೀರ್ ಬಂದು ಸೊ ಆಯನ್ನ ಪ್ರೊಟೆಕ್ಟ್ ಮಾಡುತ್ತಾ. ಅದಾದ ನಂತರ ನೆಕ್ಸ್ಟ್ ಹೆಲ್ಪ್ ಮದರ್ಸ್ ಫೀಡ್ ಬೇಬೀಸ್ ಟು ಪ್ರೊಡ್ಯೂಸಿಂಗ್ ಬ್ರೀಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಏನಂತ ಹೇಳಿದ್ರೆ ಬ್ರೀಸ್ಟ್ ಮಿಲ್ಕ್ ಅಂದ್ರೆ ಮೊಲೆ ಹಾಲು ಬರುತ್ತಲ್ಲ, ಮೊಲೆ ಹಾಲು ಈ ಗ್ರಂಥಿಗಳಿಂದ ಬರುತ್ತ. ಸೊ ಅದಕ್ಕೆ ಸಪರೇಟ್ ಆಗಿದೆ, ನೆನ್ಪಿಟ್ಕೊಡ್ರಿ. ಮೆಮರಿ ಗ್ಲ್ಯಾಂಡ್ ಅಂತಂದ್ ಹೇಳ್ತೀವಿ. ಆಮೇಲೆ ಸಬೇಕಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂತಂದ ಹೇಳಿದ್ರೆ ಕಣ್ಣಾಗಿರುತ್ತೆ. ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಇಂದ ಏನಾಗುತ್ತೆ, ಕಣ್ಣೀರು ಬಿಡುಗಡೆ ಆಗುತ್ತೆ. ನೆನ್ಪಿಟ್ಕೊಡ್ರಿ, ಕಣ್ಣೀರ್ ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂದ್ರೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಇಂದ ಬಿಡುಗಡೆ ಆಗುತ್ತೆ. ಅದಾದ ನಂತರ ಸಲೈವರಿ ಗ್ಲ್ಯಾಂಡ್ ಇಂದ ಸಲೈವಾ, ಜೊಲ್ ಅಂತಂದ್ ಹೇಳ್ತೀವಿ. ಸ್ವೆಟ್ ಗ್ಲ್ಯಾಂಡ್ ಇಂದ ನಮ್ಗೆ ಸ್ವೆಟ್, ಬೆವರು ಅಂತಂದ್ ಹೇಳ್ತೀವಲ್ಲ. ಆಮೇಲೆ ಮೆಮರಿ ಗ್ಲ್ಯಾಂಡ್ ಇಂದ ಅಂತ ಹೇಳಿದ್ರೆ ಮೊಲೆ ಹಾಲು ಬಿಡುಗಡೆ ಆಗ್ತಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದು ಅಂತ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದು? ಥೈರಾಯ್ಡ್ ಗ್ಲ್ಯಾಂಡ್. ಪೆನ್ ಚೇಂಜ್ ಮಾಡ್ತೀನಿ ರೀ. ಎಸ್, ಥೈರಾಯ್ಡ್ ಗ್ಲ್ಯಾಂಡ್ ಇದು ಎಲ್ಲಿರುತ್ತೆ ಅಂತಂದ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ನೆಕ್ ಹತ್ರ, ಕುತ್ತಿಗೆ ಹತ್ರ ಏನಂತ ಹೇಳಿದ್ರೆ ಕೆಳಗಡೆ ಇರುತ್ತಾ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದೇನಂತ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಲಿರಿಂಗ್ಸ್ ಅಂತ ಹೇಳ್ತೀವಲ್ಲ ಧ್ವನಿ ಪೆಟ್ಟಿಗೆ, ಅದ್ರ ಕೆಳಗಡೆ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಸೊ ಇದು ಯಾವ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಂದ್ರೆ ಥೈರಾಯ್ಡ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ. ಸೊ ಇದೇನಂತ ಹೇಳಿದ್ರೆ ಮೆಟಬಾಲಿಸಮ್, ಎಲ್ಲಾ ಪಚನ ಕ್ರಿಯೆಗಳನ್ನ ಏನ್ ಮಾಡುತ್ತಾ ಕಂಟ್ರೋಲ್ ಮಾಡುತ್ತಾ, ಹಾರ್ಟ್ ರೇಟ್ ಅನ್ನ ಕಂಟ್ರೋಲ್ ಮಾಡುತ್ತಾ, ಡೈಜೆಸ್ಟಿವ್ ಫಂಕ್ಷನ್ ಅನ್ನ ಮಾಡುತ್ತಾ. ಸೊ ಅದಾದ ನಂತರ ನೆಕ್ಸ್ಟ್ ಬ್ರೈನ್ ಮತ್ತು ನರ್ವ್ ಡೆವಲಪ್ಮೆಂಟ್ ಅನ್ನ ಮಾಡುತ್ತಾ, ಮಸಲ್ ಕಂಟ್ರೋಲ್ಗಳು ಮಾಡ್ತಾವ, ಮಸಲ್ ಕಂಟ್ರೋಲ್. ಆಮೇಲೆ ಮೂಡ್ ಅನ್ನ ಏನ್ ಮಾಡುತ್ತಾ ಇದು ಅಂತಂದ ಹೇಳಿದ್ರೆ ಕಂಟ್ರೋಲ್ ಮಾಡುತ್ತಾ. ಸೊ ಇದೇನಂತಂದ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಯಾವ್ದ್ರಿಂದ ಕಂಟ್ರೋಲ್ ಆಗಿರುತ್ತೆ? ಪಿಟ್ಯುಟರಿ ಗ್ರಂಥಿಯಿಂದ, ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಏನಾಗಿರುತ್ತೆ ಕಂಟ್ರೋಲ್ ಆಗಿರುತ್ತೆ. ಅದಕ್ಕೋಸ್ಕರ ಪಿಟ್ಯುಟರಿಯನ್ನ ನಾವೇನಂತ ಕರಿತೀವಿ?
ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಅದಾದ ನಂತರ ನೋಡ್ರಿ, ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಎರಡು ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವ. ಒಂದು ಥೈರಾಕ್ಸಿನ್, ಇನ್ನೊಂದು ಟ್ರೈ ಐಡೋ ಥೈರಾಯಿನ್ ಅಂತ ಹೇಳಿ. ಸೊ ಇಷ್ಟೇನ್ ನೆನ್ಪಿಟ್ಕೋಕ್ ಹೋಗ್ಬಿಟ್ಟು ಜಸ್ಟ್ ನೆನ್ಪಿಟ್ಕೊಳ್ಳಿ, ಥೈರಾಕ್ಸಿನ್ ಆಮೇಲೆ ಟ್ರೈ ಐಡೋ ಥೈರಾಯಿನ್ ಅಂತಂದ್ ಹೇಳ್ತೀವಿ. ಸೊ ಇದು ಥೈರಾಯ್ಡ್ ಗ್ಲ್ಯಾಂಡ್, ಅರ್ಥ ಆಯ್ತಾ? ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್. ತುಂಬಾ ಇಂಪಾರ್ಟೆಂಟ್ ಪಿಟ್ಯೂಟರಿ ಗ್ಲ್ಯಾಂಡ್. ಇಲ್ಲಿದೆ ನೋಡ್ರಿ, ಮೆದುಳು ಹತ್ರ. ಸ್ವಲ್ಪ ಕರೆಂಟ್ ಹೋಯ್ತು. ಎಸ್, ಇಲ್ಲಿ ನೋಡ್ರಿ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪಿಟ್ಯೂಟರಿ ಗ್ಲ್ಯಾಂಡ್. ಇದೇನ್ ಮಾಡತ್ತಂದ್ರ ಇದು ಮೆದುಳು ಹತ್ರ ಇರುತ್ತ. ಸೊ ಎಲ್ಲಾ ಏನಂತ ಹೇಳಿದ್ರೆ ಬಾಡಿಯಲ್ಲಿರೋ ಗ್ರಂಥಿಗಳನ್ನ ಎಲ್ಲ ಕಂಟ್ರೋಲ್ ಮಾಡುತ್ತ. ಸೊ ಹೆಂಗ ಗುರು ಇದ್ದವನ್ ಶಿಷ್ಯರನ್ನ ಕಂಟ್ರೋಲ್ ಮಾಡ್ತಾನ, ಮನೇಲಿ ಅಪ್ಪ ಇದ್ದವ್ರನ್ನೆಲ್ಲ ಇಡೀ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತಾರ, ಆ ರೀತಿಯಾಗಿ ಎಲ್ಲಾ ಗ್ಲ್ಯಾಂಡ್ಸ್ ಗಳನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಮಾಸ್ಟರ್ ಆಫ್ ದಿ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇಲ್ಲಿದೆ ನೋಡ್ರಿ. ಸೊ ಇದೇನಂತಂದ್ ಹೇಳಿದ್ರೆ ಪಿ ಸೈಜ್ ಅಂತಂದ್ ಹೇಳಿದ್ರೆ, ಈಗ ಒಟಾಣಿ ಕಾಳು ಇರುತ್ತೆ ಗೊತ್ತಾ? ಸೊ ಅದ್ರದಷ್ಟೇ ಚಿಕ್ಕದಾಗಿ ಒಟಾಣಿ ಕಾಳು ಇರುತ್ತಲ್ಲ, ಅದ್ರದಷ್ಟು ಸೈಜ್ ಇರುತ್ತ. ಸೊ ಇದೇನಂತಂದ್ ಹೇಳಿದ್ರೆ ಮೆಮರಿ ಬ್ರೈನ್ ಕೆಳಗಡೆ ಇರುತ್ತ ಅಂತ ಕೊಡಿದ್ರೆ ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇವೆಲ್ಲ ಏನ್ ಮಾಡತ್ತೆ ಅಂತಂದ್ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿಯನ್ನ, ಅಡ್ರಿನಲ್ ಗ್ರಂಥಿಯನ್ನ, ಆಮೇಲೆ ನೆಕ್ಸ್ಟ್ ರೀಪ್ರೊಡಕ್ಷನ್ ಗ್ರಂಥಿಗಳಂತ ಬರ್ತಾವಲ್ಲ, ಟೆಸ್ಟಿಸ್, ಓವರೀಸ್. ಟೆಸ್ಟಿಸ್ ಅಲ್ಲಿ ಏನ್ ಬಿಡುಗಡೆ ಆಗ್ತಾವ? ಸ್ಪರ್ಮ್ಸ್ ಬಿಡುಗಡೆ ಆಗ್ತಾವ, ಸ್ಪರ್ಮ್ಸ್. ಸೊ ಅದನ್ನ ಓವರೀಸ್ ಅಲ್ಲಿ ಏನಂತ ಹೇಳಿದ್ರೆ ಎಗ್ ಬಿಡುಗಡೆ ಆಗುತ್ತೆ. ಇವುಗಳನ್ನ ಎಲ್ಲವನ್ನ ಏನ್ ಮಾಡತ್ತ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ನಾವ್ ಏನಂತ ಹೇಳಿದ್ರೆ ಇವನ್ ಗ್ರೋತ್ ಕೂಡ ಕಂಟ್ರೋಲ್ ಮಾಡುತ್ತೆ, ನಮ್ಮ ಬೆಳವಣಿಗೆಯನ್ನ. ಸೊ ಇದು ಕರೆಕ್ಟ್ ಆಗಿ ಬಿಡುಗಡೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಫುಲ್ ಗಿಡ್ಡಕ್ ಆಗ್ತೀವಿ. ಸೊ ಎಲ್ಲಾದ್ರೂ ಹೆಚ್ಚಿಗೆ ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ ತುಂಬಾ ಹೈಟ್ ಆಗಿ ಬಿಡ್ತೀವಿ. ಸೊ ಅದಕ್ಕೋಸ್ಕರ ಇದನ್ನ ನಾವು ಗ್ರೋತ್ ಹಾರ್ಮೋನ್ ಅಂತಾನು ಕೂಡ ಕರಿತೀವಿ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಸೊ ಪಿಟ್ಯೂಟರಿ ಗ್ಲಾಂಡ್ ಅಂತ ಬಂದಾಗ ಚೈಲ್ಡ್ ಬರ್ತ್ ಆಗುವಾಗ ಈಗ ಹೆಂಗಂತಂದ ಹೇಳಿದ್ರೆ, ಸೊ ತಾಯಿ ಅಂದ್ರೆ ಏನಂತ ಹೇಳಿದ್ರೆ ಪ್ರೆಗ್ನೆಂಟ್ ಇರ್ತಾರ. ಸೊ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಇದು ಇವ್ರಿಗೆ ಏನಾಗತ್ತ ಅಂತಂದ ಹೇಳಿದ್ರೆ ಡೆಲಿವರಿ ಆಗತ್ತ, ಮಗು ಬರುತ್ತ. ಸೊ ಮಗು ಬಂದ ನಂತರ, ಮಗು ಜನಿಸಿದ ನಂತರ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಒಂದ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ಕರಿತೀವಿ. ಅವಾಗ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಸೊ ಮೊಲೆ ಹಾಲು ಬಿಡುಗಡೆ ಆಗುತ್ತೆ, ಲ್ಯಾಕ್ಟೇಟಿಂಗ್ ಬ್ರೆಸ್ಟ್ ಅಂತ ಕರೀತೀವಿ. ಮೊಲೆ ಹಾಲು ಬಿಡುಗಡೆ ಆಗುತ್ತೆ. ಆಮೇಲೆ ಮಗು ಏನಂತ ಮೊಲೆ ಹಾಲು ಕುಡಿದ್ಬಿಟ್ಟು ಗಟ್ಟಿಯಾಗಿ ಬೆಳಿತಾನ. ಆಕ್ಸಿಟೋಸಿನ್ ಹಾರ್ಮೋನ್ ಕಾರಣ ಆಗುತ್ತೆ. ಅದು ಎಲ್ಲಿ ಬಿಡುಗಡೆ ಆಗುತ್ತೆ? ಪಿಟ್ಯೂಟರಿ ಗ್ರಂಥಿ ಬಿಡುಗಡೆ ಮಾಡುತ್ತೆ. ಅದನ್ನ ಪಿಟ್ಯೂಟರಿ ಪ್ರಚೋದನೆ ಮಾಡುತ್ತೆ, ಬಿಡುಗಡೆ ಆಗುವಂತ ಹೇಳಿ ಆಕ್ಸಿಟೋಸಿನ್. ಸೊ ಅದಾದ ನಂತರ ಪಿಟ್ಯೂಟರಿ ಗ್ರಂಥಿಯಲ್ಲಿ ಏನಂತಂದ್ ಹೇಳಿದ್ರೆ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ತುಂಬಾ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವ. ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಆಂಟಿ ಡೈ ಯುರೇಟಿಕ್ ಹಾರ್ಮೋನ್ ಅಂತಂದ್ ಹೇಳಿ, ADH ಅಂತಂದ್ ಹೇಳ್ತೀವಿ. ಆಂಟಿ ಡೈ ಯುರೇಟಿಕ್ ಹಾರ್ಮೋನ್ ಅಂತಂದ್ ಹೇಳಿ. ಇದೇನ್ ಮಾಡತ್ತೆ ಅಂತಂದ್ ಹೇಳಿದ್ರೆ, ಸೊ ನಾವು ರಿಸಸ್ ಅಂತಂದ್ ಹೇಳ್ತೀವಲ್ಲ, ಯೂರಿನ್. ಸೊ ಅದೇನಂತಂದ್ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಏನಂತಂದ್ ನಾವು ಕುಡಿತೀವಿ, ನೀರ್ ಕುಡಿದ ನಂತರ ಅಲ್ಲಿ ವೇಸ್ಟ್ ಗಳೆಲ್ಲ ಏನಂತಂದ್ ಹೇಳಿದ್ರೆ ಯೂರಿನ್ ಆಗಿ ಏನಂತಂದ್ ಹೇಳಿದ್ರೆ ಸ್ಟೋರ್ ಆಗುತ್ತಾ. ಆಮೇಲೆ ತುಂಬಾ ಜೋರಾದಾಗ ನಾವು ಹೊರಗಡೆ ಹೋಗ್ತೀವಲ್ಲ, ಅದನ್ನೆಲ್ಲ ಏನಂತಂದ್ ಹೇಳಿದ್ರೆ ರೆಗ್ಯುಲೇಷನ್ ಕಂಟ್ರೋಲ್ ಮಾಡೋದು ಯಾವ್ದಂತಂದ್ ಹೇಳಿದ್ರೆ ಹಾರ್ಮೋನು ಆಂಟಿ ಡೈ ಯುರೇಟಿಕ್ ಹಾರ್ಮೋನ್ ಅಂತ ಕರಿತೀವಿ. ಅದು ಎಲ್ಲಿ ಬಿಡುಗಡೆ ಆಗುತ್ತೆ? ಪಿಟ್ಯೂಟರಿ ಗ್ರಂಥಿಯಲ್ಲಿ ಬಿಡುಗಡೆ ಆಗುತ್ತೆ. ಎಸ್, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಹೈಪೋಥಲಾಮಸ್ ಅಂತಂದ್ ಬರುತ್ತೆ. ಸೊ ಇಲ್ಲಿ ನಾವು ನೋಡಿರ್ಬೋದು, ಮೆದುಳಿನ ಮೇಲಿನ ಭಾಗವನ್ನು ನಾವು ಹೈಪೋಥಲಾಮಸ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ಕಮ್ಯುನಿಕೇಶನ್ ಸೆಂಟರ್ ಅಂತ ಕರಿತೀವಿ. ನಾವು ಯಾವುದೇ ರೀತಿಯ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ, ಥಿಂಕ್ ಮಾಡಿ ಮಾತಾಡ್ಬೇಕಂದ್ರೆ, ಭಾಷಣ ಮಾಡ್ಬೇಕಂದ್ರೆ, ಯಾರ ಜೊತೆ ಜಗಳ ಮಾಡ್ಬೇಕಂದ್ರೆ, ಬೈಬೇಕಂದ್ರೆ, ಸೊ ಎಲ್ಲಾ ತರದ್ದು ಕಮ್ಯುನಿಕೇಶನ್ ಸೆಂಟರ್ ಯಾವುದು ಅಂತಂದ್ ಹೇಳಿದ್ರೆ ನಾವು ಹೈಪೋಥಲಾಮಸ್ ಅಂತಂದ್ ಹೇಳ್ತೀವಿ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿಯಿಂದಾನೇ ಕಂಟ್ರೋಲ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಸೆಂಡಿಂಗ್ ಸಿಗ್ನಲ್ಸ್ ಅಂಡ್ ಮೆಸೇಜಸ್ ಟು ದ ಪಿಟ್ಯೂಟರಿ ಟು ಪ್ರೊಡ್ಯೂಸ್ ರಿಲೀಸ್ ಹಾರ್ಮೋನ್ಸ್ ಅಂತ ಹೇಳಿ. ಸೊ ಇದೇನ್ ಮಾಡತ್ತಂತಂದ್ ಹೇಳಿದ್ರೆ ಹೈಪೋಥಲಾಮಸ್ ಏನ್ ಮಾಡತ್ತಂತಂದ್ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿಗೆ ಮೆಸೇಜ್ ಹಾಕತ್ತ, ನೀ ಬಾ ಚಾ ಕುಡಿಯೋಣ ಅಂತಂದ್ ಹೇಳಿ. ಸೇಮ್ ಅದೇ ತರ. ಸೊ ಹೈಪೋಥಲಾಮಸ್ ಏನ್ ಮಾಡತ್ತಂದ್ರೆ ಮೆಸೇಜ್ ಹಾಕತ್ಲಿ, ಹಾರ್ಮೋನ್ ಬಿಡುಗಡೆ ಮಾಡ್ಲಿ ಅಂತಂದ್ ಹೇಳಿ. ಅವು ಪಿಟ್ಯೂಟರಿ ಗ್ರಂಥಿ ಏನ್ ಮಾಡತ್ತ? ಹಾರ್ಮೋನ್ ಬಿಡುಗಡೆ ಮಾಡತ್ತ, ಅಂದ್ರೆ ಸಜೆಸ್ಟ್ ಮಾಡತ್ತ ಹೈಪೋಥಲಾಮಸ್. ಸೊ ಅದಾದ ನಂತರ ನೋಡ್ರಿ, ಹೈಪೋಥಲಾಮಸ್ ಟೆಂಪರೇಚರ್ ನ ರೆಗ್ಯುಲೇಷನ್ ಮಾಡುತ್ತೆ ನಮ್ಮ ಬಾಡಿ ಒಳಗಡೆ. ಸೊ ಅದಂದ್ರೆ ಫುಡ್ ಇಂಟೇಕ್ ಔಟ್ಟೇಕ್ ಅಂತ ಹೇಳಿದ್ರೆ ನಮ್ಗೆ ಹಸು ಆಗೋದು, ಇವೆಲ್ಲ ಏನಂತಂದ್ ಹೇಳಿದ್ರೆ ಹಸಿವನ್ನ ಇದು ಮಾಡುತ್ತ ಹೈಪೋಥಲಾಮಸ್. ಆಮೇಲೆ ಸ್ಲೀಪಿಂಗು, ವೀಕ್ನೆಸ್, ವೇಕಫುಲ್ನೆಸ್ ಅಂತ ಹೇಳ್ತೀವಿ, ವೇಕ್ಫುಲ್ನೆಸ್ ಅಂತ ಹೇಳ್ತೀವಿ, ಸಾರಿ. ಸ್ಲೀಪ್ ಅಂತಂದ್ ಹೇಳಿದ್ರೆ ನಾವು ಮಲ್ಕೊಳ್ಳೋದು. ನಮ್ಗೆ ಈಗ ಏನಂತಂದ್ರೆ ಫುಲ್ ಸುಸ್ತಾಗಿರುತ್ತ, ನಮ್ಗೆ ತಂತಾನ ನಿದ್ದೆ ಬರುತ್ತೆ. ಸೊ ಅದು ಕೂಡ ಹೈಪೋಥಲಾಮಸ್ ಕೆಲಸ ಮಾಡುತ್ತ. ಸೊ ಎದ್ದೇಳೋದು, ಸೊ ಇಷ್ಟು ಗಂಟೆ ಆದಂದ್ರೆ ಎಚ್ಚರ ಆಗತ್ತಲ್ಲ, ಅದನ್ನು ಕೂಡ ಹೈಪೋಥಲಾಮಸ್ ಮಾಡುತ್ತೆ. ಥರ್ಸ್ಟ್ ಅಂದ್ರೆ ಬಾಯಾರಿಕೆ ಆಗೋದು ಹೈಪೋಥಲಾಮಸ್ ಕೆಲಸ. ಮೆಮರಿ, ನೆನ್ಪಿಟ್ಕೊಳ್ಳೋದೆಲ್ಲ ಹೈಪೋಥಲಾಮಸ್ದು. ಎಮೋಷನಲ್, ಇವಾಗ ಯಾರೇ ಏನಾದ್ರೂ ಎಮೋಷನಲ್ ಆಗಿ ಮಾತಾಡಿದ್ರೆ ಅಳು ಬರುತ್ತಲ್ಲ, ಅದು ಕೂಡ ಎಲ್ಲ ಹೈಪೋಥಲಾಮಸ್ದು ವರ್ಕ್ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೈಪೋಥಲಾಮಸ್ ಏನ್ ಮಾಡತ್ತಂದ್ರೆ ಸೊ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ. ಆ ಹಾರ್ಮೋನ್ ಯಾವ್ದಂತ ಹೇಳಿದ್ರೆ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಯಾವ್ದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ? ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ಯಾವ ಟೈಮಲ್ಲಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ.
ಪ್ರೆಗ್ನೆನ್ಸಿ ಟೈಮಲ್ಲಿ. ಅಂದ್ರೆ ಇವಾಗ ನೋಡ್ರಿ, ಸೊ ಮೊಲೆ ಹಾಲು ಬಿಡುಗಡೆ ಆಗೋಕೆ ಎರಡು ಇದು ಆಗ್ತಾವ. ಒಂದು ಆಕ್ಸಿಟೋಸಿನ್, ಸೊ ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಪ್ರೋಲ್ಯಾಕ್ಟಿನ್ ಅಂತಂದ್ ಹೇಳ್ತೀವಿ. ಇವ್ ಎರಡು ಬಿಡುಗಡೆ ಆದವು ಅಂತಂದ್ ಹೇಳಿದ್ರೆ ಆಕ್ಸಿಟೋಸಿನ್ ಎಲ್ಲಿಂದ, ಪಿಟ್ಯುಟರಿ ಗ್ಲ್ಯಾಂಡ್ ಇಂದ, ಪ್ರೋಲ್ಯಾಕ್ಟಿನ್ ಹೈಪೋಥಲಾಮಸ್ ಇಂದ ಎರಡು ಹಾರ್ಮೋನ್ಗಳು ಬಿಡುಗಡೆ ಆದವು ಅಂದ್ರೆ ಸೊ ಅವಾಗ ಏನಾಗತ್ತ, ತಾಯಿಯ ಎದೆ ಹಾಲು ಬರುತ್ತಾ, ಬಿಡುಗಡೆ ಆಗತ್ತ ಅಂತಂದ್ ಹೇಳ್ತೀವಿ. ಸೊ ಅದಾದಂದ್ರೆ ನೆಕ್ಸ್ಟ್ ನೋಡ್ರಿ, ಸೊ ನಾವ್ ಅದೇ ಹೇಳಿದ್ವಲ್ಲ, ಪ್ರೋಲ್ಯಾಕ್ಟಿನ್ ಯಾವ್ದ್ರಿಂದ ಬಿಡುಗಡೆ ಆಗುತ್ತಾ, ಹೈಪೋಥಲಾಮಸ್ ಇಂದ ಬಿಡುಗಡೆ ಆಗುತ್ತೆ. ಸೊ ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಥೈಮಸ್ ಗ್ಲ್ಯಾಂಡ್ ಅಂತ ಬರುತ್ತೆ. ಸೊ ಎರಡು ಏನಂತಂದ ಹೇಳಿದ್ರೆ ಶ್ವಾಸಕೋಶಗಳು, ಇಲ್ಲಿ ಏನಂತ ಶ್ವಾಸಕೋಶಗಳು ಈ ಕಡೆ ಒಂದು ಐತಲ್ಲ, ಇದ್ರ ನಡುವೆ ಏನಂತಂದ್ ಹೇಳಿದ್ರೆ ಥೈಮಸ್ ಗ್ಲ್ಯಾಂಡ್ ಅಂತ ಬರುತ್ತೆ. ಸೊ ಬಿಟ್ವೀನ್ ಲಂಗ್ಸ್, ಎರಡು ಲಂಗ್ಸ್ ಗಳ ನಡುವೆ ಬರುತ್ತಾ. ಸೊ ಇದೇನ್ ಮಾಡತ್ತ ಅಂತಂದ ಹೇಳಿದ್ರೆ WBC ಸೆಲ್ಸ್ ಗಳನ್ನ, ವೈಟ್ ಬ್ಲಡ್ ಸೆಲ್ಸ್ ಗಳನ್ನ ಬಿಡುಗಡೆ ಮಾಡತ್ತ. ಸೊ ಇದು ಯಾವಾಗ ಅಂತಂದ ಹೇಳಿದ್ರೆ ಸಣ್ಣ ಹುಡುಗರು ಇದ್ದಾಗ, ಸಣ್ಣ ಹುಡುಗರ ಹತ್ರ ಮಾತ್ರ, ಹುಟ್ಟಿದಾಗಿಂದ ಅವ್ರು ದೊಡ್ಡವರಾಗೋವರೆಗೂ. ಸೊ ಪ್ಯೂಬರ್ಟಿ ಅಂತಂದ ಹೇಳ್ತೀವಿ, ಪ್ಯೂಬರ್ಟಿ ಅಥವಾ ದೊಡ್ಡವರಾಗೋವರೆಗೂ, ಸಣ್ಣಾಗಿರ್ತಾಗಿಂದ ದೊಡ್ಡವರಾಗೋವರೆಗೂ ಏನಂತಂದ ಹೇಳಿದ್ರೆ ಥೈಮಸ್ ಗ್ಲ್ಯಾಂಡ್ ಇರುತ್ತೆ. ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಏನಂತಂದ ಹೇಳಿದ್ರೆ WBC ವೈಟ್ ಬ್ಲಡ್ ಸೆಲ್ ಗಳು ಬಿಡುಗಡೆ ಆಗ್ತಾವ. ಅವ್ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಯೋಧರಾಗಿ ನಮ್ಮ ಬಾಡಿ ಒಳಗಡೆ ರಕ್ಷಣಾ ಅಂದ್ರೆ ಸೈನಿಕರಾಗಿ ವರ್ಕ್ ಮಾಡ್ತಾರ. ಸೊ ಅದಾದ ನಂತರ ಪ್ಯೂಬರ್ಟಿ ಆದ ನಂತರ ನೆಕ್ಸ್ಟ್ ಏನಾಗತ್ತೆ ಅಂತಂದ ಹೇಳಿದ್ರೆ, ಸೊ ಇದು ಥೈಮಸ್ ಗ್ಲ್ಯಾಂಡ್ ಏನಾಗತ್ತೆ ಅಂತಂದ ಹೇಳಿದ್ರೆ ಸ್ವಲ್ಪ ಏನಂತಂದ ಹೇಳಿದ್ರೆ ಸಣ್ಣದಾಗಿ, ದೊಡ್ಡವರಾಗ್ತಾ ಏನಂತಂದ ಹೇಳಿದ್ರೆ ಚಿಕ್ಕದಾಗಿ ಏನಂತಂದ ಹೇಳಿದ್ರೆ ಹೊರಟೋಗ್ಬಿಡುತ್ತೆ ಥೈಮಸ್ ಗ್ಲ್ಯಾಂಡ್. ಸೊ ಅದಾದ ನಂತರ WBC ಎಲ್ಲಿ ಬಿಡುಗಡೆ ಆಗ್ತಾವ್ರಿ ಸರ್, ದೊಡ್ಡವರಾದ ನಂತರ ಎಲ್ಲಿ ಬಿಡುಗಡೆ ಆಗ್ತಾವ ಅಂತಂದ ಹೇಳಿದ್ರೆ ಟಿ ಲಿಂಪೋಸೈಟ್ಸ್ ಒಳಗಡೆ ಬಿಡುಗಡೆ ಆಗ್ತಾವ, ಟಿ ಲಿಂಪೋಸೈಟ್ಸ್ ಒಳಗಡೆ. ಸೊ ಅದಾದ ನಂತರ ಇದೇನಂತಂದ ಹೇಳಿದ್ರೆ ಥೈಮೋಸಿನ್ ಅಂತ ಹೇಳಿ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಯಾವಾಗ ಚಿಕ್ಕವರಿದ್ದಾಗ ಥೈಮೋಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಡ್ರಿನಲ್ ಗ್ರಂಥಿಗಳಂತ ಬರ್ತಾವ. ಅಡ್ರಿನಲ್ ಗ್ಲ್ಯಾಂಡ್ ಕಿಡ್ನಿ ಮೇಲ್ಗಡೆ ಇರ್ತಾವ ನೋಡ್ರಿ, ಇಲ್ಲಿದ ನೋಡ್ರಿ ಅಡ್ರಿನಲ್ ಗ್ಲ್ಯಾಂಡ್, ಕಿಡ್ನಿ ಮೇಲ್ಗಡೆ ಇರ್ತಾವ ಅಡ್ರಿನಲ್ ಗ್ಲ್ಯಾಂಡ್. ಸೊ ಇವುಗಳು ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಹಲವಾರು ಏನಂತಂದ ಹೇಳಿದ್ರೆ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಒಂದು ಕಾರ್ಟಿಸಾಲ್, ಇನ್ನೊಂದು ಅಲ್ಡೋಸ್ಟಿರಾನ್, ಇನ್ನೊಂದು ಅಡ್ರಿನಲಿನ್. ಇವೆರಡು ಇಂಪಾರ್ಟೆಂಟ್ ಇಲ್ಲ, ನಮ್ಗೆ ಇದು ಇಂಪಾರ್ಟೆಂಟ್. ಅಡ್ರಿನಲಿನ್ ನಮಗೆ ಸಡನ್ ಆಗಿ ಏನಂತಂದ ಹೇಳಿದ್ರೆ ಭಯ ಆದಾಗ, ಸೊ ಯಾರಾದ್ರೂ ಬಂದು ಅಂಜಿಕೆ ಹಾಕಿದಾಗ ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತಾ, ಅವಾಗ ನಮ್ ಹಾರ್ಟ್ ಬಿಟ್ಟು ದಡ್ 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 ಬಡಿಯಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇನ್ ಮಾಡತ್ತೆ ಅಂತಂದ್ರೆ ಅವಾಗ ಬ್ಲಡ್ ಪ್ರೆಷರ್ ಏನಾಗತ್ತೆ, ನಮ್ದು ಚೇಂಜಸ್ ಆಗತ್ತೆ. ಅದಕ್ಕೋಸ್ಕರ ನಾವು ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡೋ ಗ್ರಂಥಿ ಯಾವುದು ಅಂತಂದ್ ಕೇಳಿದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಇದನ್ನ ಏನಂತಂದ ಹೇಳಿದ್ರೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಯಾವ್ದನ್ನ, ಅಡ್ರಿನಲಿನ್ ಹಾರ್ಮೋನ್ ಅನ್ನ. ಇದೆಲ್ಲಿ ಬಿಡುಗಡೆ ಆಗತ್ತ, ಅಡ್ರಿನಲ್ ಗ್ರಂಥಿ ಒಳಗಡೆ ಬಿಡುಗಡೆ ಆಗತ್ತ. ಸೊ ನಮ್ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡ್ತೈತಿ ಇದ್ರ ಕೆಲಸ. ಆಮೇಲೆ ನಮ್ ಫ್ಯಾಟ್ ಪ್ರೋಟೀನ್ಸ್ ಗಳನ್ನ ಬರ್ನ್ ಮಾಡುತ್ತ, ಬ್ಲಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡುತ್ತ. ಆಮೇಲೆ ಸೊ ಇವಾಗ ಇದು ನೋಡಿರ್ಬೋದು ನೀವು, ಟೆಸ್ಟೋಸ್ಟಿರಾನು ಓವರೀಸ್ ಇದಾವಲ್ಲ, ಅಲ್ಲಿ ಸ್ಪರ್ಮ್ ಬಿಡುಗಡೆ ಆಗೋದು, ಅದಾದ ನಂತರ ನೆಕ್ಸ್ಟ್ ಎಗ್ಸ್ ಬಿಡುಗಡೆ ಆಗೋದಕ್ಕೆ ಏನಂತಂದ ಹೇಳಿದ್ರೆ ರೆಸ್ಪಾನ್ಸ್ ಅನ್ನ ಮಾಡುತ್ತೆ. ಯಾವುದು, ಅಡ್ರಿನಲ್ ಗ್ರಂಥಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ಇನ್ನೊಂದು ಯಾವ್ದಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್, ಇಲ್ಲಿದೆ ನೋಡ್ರಿ ಕೆಳಗಡೆ. ಕನ್ನಡದಲ್ಲಿ ನಾವು ಮೆದೋಜೀರಕ ಗ್ರಂಥಿ ಅಂತ ಹೇಳ್ತೀವಿ. ಮೆದೋಜೀರಕ ಗ್ರಂಥಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಸೊ ಇದೇನಂತಂದ ಹೇಳಿದ್ರೆ ಇದನ್ನ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಇದು ಎರಡಕ್ಕೂ ಉದಾಹರಣೆ. ಸೊ ಇದೇನಂತಂದ ಹೇಳಿದ್ರೆ ಎರಡಕ್ಕೂ ಉದಾಹರಣೆ ಆಗ್ತಿದ್ವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಏನಂತಂದ ಹೇಳಿದ್ರೆ ಎಲ್ಲಾನು ನಾನು ಡಿಸ್ಕಷನ್ ಮಾಡಲ್ಲ, ಯಾಕಂದ್ರೆ ಎಕ್ಸಾಮ್ ಸಮೀಪ ಬರೋದ್ರಿಂದ ತುಂಬಾ ಇಂಪಾರ್ಟೆಂಟ್. ಎರಡು ಹಾರ್ಮೋನ್ ಗಳನ್ನ ಬಿಡುಗಡೆ ಮಾಡುತ್ತಾ. ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದು. ಗ್ಲೂಕೋಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಗ್ಲೂಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ. ಆ ಹಾರ್ಮೋನ್ ಯಾವುದು, ಇನ್ಸುಲಿನ್ ಅಂತಂದ ಹೇಳ್ತೀವಿ. ಯಾವುದು, ಇನ್ಸುಲಿನ್. ಸೊ ಇನ್ಸುಲಿನ್ ಎಲ್ಲಿ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರೆ ಮೆದೋಜೀರಕ ಗ್ರಂಥಿಯಲ್ಲಿರುವ ಅಥವಾ ಪ್ಯಾಂಕ್ರಿಯಾಸ್ ಅಲ್ಲಿರುವ ಬೀಟಾ ಸೆಲ್ಸ್ ಗಳಿಂದ ಇನ್ಸುಲಿನ್ ಬಿಡುಗಡೆ ಆಗತ್ತೆ. ಇದೇನ್ ಮಾಡುತ್ತಾ, ಬ್ಲಡ್ ಅಲ್ಲಿರೋ ಗ್ಲೂಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಎಲ್ಲಾದ್ರೂ ಇನ್ಸುಲಿನ್ ಬಿಡುಗಡೆ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಅವಾಗ ನಮ್ಗೆ ಏನ್ ರೋಗ ಬರುತ್ತಾ, ಶುಗರ್ ರೋಗ ಬರುತ್ತೆ. ಅದನ್ನ ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಸೊ ಇನ್ನೊಂದು ಬಿಡುಗಡೆ ಆಗತ್ತ ಗ್ಲೂಕೋಗಾನ್ ಅಂತಂದ ಹೇಳ್ತೀವಿ. ಇದು ಕೂಡ ಏನಂತಂದ ಹೇಳಿದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುವಲ್ಲಿ ಬರುತ್ತಾ. ಸೊ ಇದು ಅಲ್ಫಾ ಸೆಲ್ಸ್ ಗಳಲ್ಲಿ ಬಿಡುಗಡೆ ಆಗುತ್ತೆ. ಪ್ಯಾಂಕ್ರಿಯಾಸ್ ಅಲ್ಲಿರುವ ಅಲ್ಫಾ ಸೆಲ್ಸ್ ಗಳಲ್ಲಿ ಬಿಡುಗಡೆ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತಾವ ಅಂದ್ರೆ ಗೊನಾಡ್ಸ್ ಅಂತಂದ್ ಬರ್ತಾವ. ಅಂದ್ರೆ ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ ಗ್ಲ್ಯಾಂಡ್ಸ್ ಅಂತಂದ್ ಬರುತ್ತಾ, ಅಲ್ಲಿ ಬರ್ತಾವ. ಒಂದು ಈಸ್ಟ್ರೋಜನ್ ಹಾರ್ಮೋನ್ ಬರುತ್ತಾ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಸ್ಟ್ರೋಜನ್. ಸೊ ಇದೆಲ್ಲ ಅಂತಂದ ಹೇಳಿದ್ರೆ ಓವರೀಸ್ ಒಳಗಡೆ ಏನಂತಂದ ಹೇಳಿದ್ರೆ ಬಿಡುಗಡೆ ಆಗತ್ತ. ಓವರೀಸ್ ಅಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗಸರ ಲಕ್ಷಣಗಳು ಉಂಟಾಗ್ತವೆ, ಈಸ್ಟ್ರೋಜನ್ ಹಾರ್ಮೋನ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಪ್ರೊಜೆಸ್ಟಿರಾನ್ ಅಂತಂದ ಹೇಳ್ತೀವಿ. ಪ್ರೊಜೆಸ್ಟಿರಾನ್ ಹಾರ್ಮೋನ್ ಇದೇನ್ ಮಾಡತ್ತೆ ಅಂತಂದ ಹೇಳಿದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಪ್ರೊಜೆಸ್ಟಿರಾನ್ ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ರೆಗ್ಯುಲೇಟ್ ಮಾಡಿ ಎಗ್ಸ್ ಗಳನ್ನ ಬಿಡುಗಡೆ ಮಾಡುತ್ತೆ. ಅದಾದ ನಂತರ ಸೊ
ಆಮೇಲೆ ಸ್ಪರ್ಮ್ ಮತ್ತು ಎಗ್ ಕೂಡಿದಾಗ ಏನಾಗತ್ತೆ ಅಂದ್ರೆ ಜೈಗೋಟ್ ಆಗಿ ಬೆಳವಣಿಗೆಯಾಗಿ ಭ್ರೂಣ ಬೆಳವಣಿಗೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಗುವಾಗಿ ಏನಾಗತ್ತೆ ಅಂದ್ರೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಪ್ರೊಜೆಸ್ಟಿರಾನ್ ಹಾರ್ಮೋನ್. ಸೊ ಇವೆರಡು ಹೆಂಗಸರಲ್ಲಿ ಬರ್ತಾವ. ನೆಕ್ಸ್ಟ್ ಗಂಡಸರ ಲಕ್ಷಣಗಳು ಬರುವಂತದ್ದು ಯಾವ್ದಂತ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಇವೆಲ್ಲಿ ಬಿಡುಗಡೆ ಆಗ್ತಾವ ಅಂದ್ರೆ ಟೆಸ್ಟಿಸ್ ಒಳಗಡೆ ಬಿಡುಗಡೆ ಆಗುತ್ತೆ. ಇದು ಎಲ್ಲಿ ಅಂತಂದ ಹೇಳಿದ್ರೆ ಗಂಡಸರ ಹಾರ್ಮೋನ್ ಯಾವುದು ಟೆಸ್ಟೋಸ್ಟಿರಾನ್, ಹೆಂಗಸರ ಹಾರ್ಮೋನ್ ಯಾವುದು ಇಸ್ಟ್ರೋಜನ್, ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ಕಂಟ್ರೋಲ್ ಮಾಡೋದು ಯಾವುದು ಪ್ರೊಜೆಸ್ಟಿರಾನ್. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಇವೇನು ಬರ್ತದೆ, ಇಲ್ಲಿವರೆಗೂ ನಾವು ಎಂಡೋಕ್ರೈನ್ ಒಳಗಡೆ ಇರೋ ಗ್ಲ್ಯಾಂಡ್ಸ್ ಗಳನ್ನ ನೋಡಿದ್ವಿ. ಇನ್ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ಸೊ ಹೊರಗಡೆ ಇರೋ ಗ್ಲ್ಯಾಂಡ್ಸ್ ಗಳನ್ನ ನೋಡ್ತಾ ಹೋಗೋಣ. ಸ್ವೆಟ್ ಗ್ಲ್ಯಾಂಡ್ಸ್ ಅಂತಂದ ಹೇಳ್ತೀವಿ. ಸ್ವೆಟ್ ಗ್ಲ್ಯಾಂಡ್ಸ್ ಇವೇನಂತಂದ ಹೇಳಿದ್ರೆ ಇಲ್ಲಿ ನೋಡಿರ್ಬೋದು ಸ್ವೆಟ್ ಗ್ಲ್ಯಾಂಡ್ಸ್ ಅಂತಂದ ಹೇಳ್ತೀವಿ. ಇವೆಲ್ಲಾ ಕಡೆ ಏನಂತಂದ ಹೇಳಿದ್ರೆ ಚಿಕ್ಕ ಚಿಕ್ಕ ರಂಧ್ರಗಳಾಗಿ ಚರ್ಮದ ಮೇಲೆ ಇರ್ತಾವ. ಸೊ ಇದೇನ್ ಮಾಡತ್ತ ಅಂದ್ರೆ ನಮ್ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡುತ್ತೆ. ನಮ್ಗೆಲ್ಲಾದ್ರೂ ಟೆಂಪರೇಚರ್ ಜಾಸ್ತಿ ಆಯ್ತು ಅಂತಂದ ಹೇಳಿದ್ರೆ ಸ್ವೆಟ್ ಬರುತ್ತೆ, ಸ್ವೆಟ್ ಬಂದು ತಂಪಾಗತ್ತ. ಸೊ ನಮ್ ಬಾಡಿ ಟೆಂಪರೇಚರ್ ಎಷ್ಟಿದೆ 37°C ಇದೆ. ಇದನ್ನ ಏನ್ ಮಾಡತ್ತಂದ್ರೆ ಕಂಟ್ರೋಲ್ ಮಾಡುತ್ತ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು. ಇವು ಎಲ್ಲಾ ಕಡೆ ಕಂಡು ಬರ್ತಾವ. ಎಪೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ ಹೇಳ್ತೀವಿ. ಐಲೆಟ್ಸ್ ಒಳಗಡೆ ಕಂಡು ಬರುತ್ತ. ನೆಕ್ಸ್ಟ್ ಎರೋಲಾರ್ ನಿಪ್ಪಲ್ಸ್ ಒಳಗಡೆ ಕಂಡು ಬರ್ತಾವ. ಆಮೇಲೆ ನೋಸ್ ಒಳಗಡೆ ಕಂಡು ಬರುತ್ತೆ, ಇಯರ್ಸ್ ಒಳಗಡೆ ಕಂಡು ಬರುತ್ತೆ. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ, ಫುಲ್ ಖಾರ ತಿನ್ರಿ ಅವಾಗ ಏನಂತಂದ ಹೇಳಿದ್ರೆ ಜೊಲ್ಲು ಸೋರ್ತೈತಿ, ಮೂಗೇನ್ ಸುಂಬಳು ಸೋರ್ತೈತಿ, ಕರೆಕ್ಟ್ ನೀರಾಗಿ. ಸೊ ಅಲ್ಲೆಲ್ಲ ಏನಂತಂದ ಹೇಳಿದ್ರೆ ಈ ತರ ಎಕ್ಸ್ಟರ್ನಲ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಗಳು ಇರ್ತಾವ. ಅರ್ಥ ಆಯ್ತಾ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸಲೈವರಿ ಗ್ಲ್ಯಾಂಡ್ಸ್ ಎಲ್ಲಿ ಬರ್ತಾವ ಅಂತಂದ ಹೇಳಿದ್ರೆ ಮೌತ್ ಒಳಗಡೆ ಇಲ್ಲಿ ಬರ್ತಾವ ನೋಡ್ರಿ. ಸೊ ಇವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಸಲೈವರಿ ಗ್ಲ್ಯಾಂಡ್ಸ್ ಅಂತಂದ್ ಕರಿತೀವಿ. ಸೊ ಇದೆಲ್ಲ ಇನ್ಫಾರ್ಮೇಶನ್ ನೀವು ಓದ್ಬೇಕಂತಂದ ಹೇಳಿದ್ರೆ ಓದ್ರಿ. ಬಟ್ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಸಲೈವರಿ ಗ್ಲ್ಯಾಂಡ್ಸ್ ಒಂದ್ ಏನಂತಂದ ಹೇಳಿದ್ರೆ ಸಲೈವಾ ಅನ್ನೋದನ್ನ ಬಿಡುಗಡೆ ಮಾಡ್ತಾವ, ಜೊಲ್ಲು ಅಂತಂದ ಹೇಳ್ತೀವಿ. ಇದೇನಾಗತ್ತೆ ಅಂತಂದ ಹೇಳಿದ್ರೆ ಫುಡ್ ಜೊತೆಗೆ ಏನಂತಂದ ಹೇಳಿದ್ರೆ ಕೂಡ್ಕೊಳ್ತ. ಫುಡ್ ಜೊತೆ ಕೂಡ್ಕೊಂಡು ಏನಂತಂದ ಹೇಳಿದ್ರೆ ಸೊ ಹೊಟ್ಟೆ ಒಳಗಡೆ ಹೋಗುತ್ತಾ. ಇದು ಸಲೈವಾ ಏನ್ ಮಾಡತ್ತಂತಂದ ಹೇಳಿದ್ರೆ ಸೊ ನಮ್ಮ ಮೌತ್ ಒಳ್ಳೆ ಅಂದ್ರೆ ನಮ್ಮ ಬಾಯಿ ಒಳಗಡೆ ಇರುವ ಜರ್ಮ್ಸ್ ಗಳನ್ನ ಅಂದ್ರೆ ಕೀಟಾಣುಗಳು ಏನಾದ್ರು ಇತ್ತು ಅಂತಂದ್ರೆ ಅವುಗಳನ್ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಕೊಲ್ತಾವ. ಅದಾದ ನಂತರ ನೆಕ್ಸ್ಟ್ ಸೊ ನಮ್ ಫುಡ್ ಏನಿರುತ್ತಲ್ಲ ಅದೇನಂತಂದ ಹೇಳಿದ್ರೆ ಡೈಜೆಸ್ಟ್ ಆಗೋಕೆ ಏನ್ ಮಾಡತ್ತಂತಂದ ಹೇಳಿದ್ರೆ ಹೆಲ್ಪ್ ಮಾಡ್ತಾವ. ಸೊ ಇದ್ರಲ್ಲಿ ಏನ್ ಬರ್ತಾವ ಅಂತಂದ ಹೇಳಿದ್ರೆ ಮತ್ತೆ ಗ್ಲ್ಯಾಂಡ್ಸ್ ಬರ್ತಾವ. ಸಲೈವರಿ ಗ್ಲ್ಯಾಂಡ್ಸ್ ಒಳಗಡೆ ಸಬ್ ಲಿಂಗ್ಯುವಲ್ ಗ್ಲ್ಯಾಂಡ್ ಅಂತ ಬರುತ್ತೆ. ಇಲ್ಲಿ ನೋಡ್ರಿ ಸಬ್ ಲಿಂಗ್ಯುವಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದನ್ನ ಸಬ್ ಇಲ್ಲಿ ಒಂದು ಇದೆ ನೋಡ್ರಿ ಸಬ್ ಮ್ಯಾಂಡಿಬುಲರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ಸಬ್ ಮ್ಯಾಂಡಿಬುಲರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದೊಂದ್ ಏನಂತ ಹೇಳಿದ್ರೆ ಪ್ಯಾರೋಟಿಡ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ಪ್ಯಾರೋಟಿಡ್. ಇದು ಪ್ಯಾರೋಟಿಡ್ ಸಬ್ ಮ್ಯಾಂಡಿಬುಲರ್, ಅದಾದ ನಂತರ ಇದೇನಂತ ಹೇಳಿದ್ರೆ ಸಬ್ ಲಿಂಗ್ಯುವಲ್. ಸೊ ಟೋಟಲ್ ಆಗಿ 3 ಗ್ಲ್ಯಾಂಡ್ಸ್ ಬರ್ತಾವ ಸಲೈವರಿ ಗ್ಲ್ಯಾಂಡ್ಸ್ ಒಳಗಡೆ. ಸೊ ಅರ್ಥ ಆಯ್ತಾ? ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಗ್ರಂಥಿಗಳ ಬಗ್ಗೆ. ಈ ಗ್ರಂಥಿಗಳ ಮೇಲೆ ಏನಂತಂದ್ರೆ ನಿಮ್ಗಂತೂ ಪಕ್ಕ 1 ಅಥವಾ 2 ಕ್ವಶನ್ಸ್ ಗಳು ಇದ್ದೇ ಇರ್ತಾವ. ಕರೆಕ್ಟ್ ಆಗಿ ಇನ್ನೊಂದ್ಸರಿ ವಿಡಿಯೋವನ್ನ ನೋಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.